ವಚನವನ್ನ ಸ್ಮರಿಸ್ತಾ ಜ್ಯೋತಿ ಪ್ರಜ್ವಲನೆಯೊಂದಿಗೆ ಭವ್ಯ ಕಾರ್ಯಕ್ರಮ ಉದ್ಘಾಟನೆಗೊಳ್ತಾ ಇದೆ. ಪರಮ ಪೂಜ್ಯರ ಅಮೃತ ಹಸ್ತದಿಂದ ಇವತ್ತಿನ ಕಾರ್ಯಕ್ರಮದ ಕೇಂದ್ರ ಬಿಂದುಗಳಾಗಿರುವಂತಹ ಕರ್ನಾಟಕ ಗಣ ಸರ್ಕಾರದ ಉಪಮುಖ್ಯಮಂತ್ರಿಗಳಾಗಿರುವಂತಹ ಸನ್ಮಾನ್ಯ ಶ್ರೀ ಡಿ.ಕೆ. ಶಿವಕುಮಾರ್ ಸರ್ ಅವರು, ಆರ್.ಬಿ. ತಿಮ್ಮಾಪುರ್ ಸರ್ ಅವರು, ಉತ್ತರ ಕರ್ನಾಟಕದ ಪ್ರಭಾವಿ ನಾಯಕರಾಗಿರುವಂತಹ ನಮ್ಮ ಅಧ್ಯಕ್ಷರ ಬೆನ್ನಿಗೆ ಬೆನ್ನೆಲುಬಾಗಿ ನಿಂತು ಕಾರ್ಯವನ್ನ ನಿರ್ವಹಿಸಿ ಈ ಒಂದು ಕಾರ್ಯಕ್ರಮ ಇಷ್ಟು ಆಗಮಿಸಬೇಕು ಅಂತ ನಿರ್ದೇಶಕರಿಗೂ ಹಾಗೂ ಆಡಳಿತ ಮಂಡಳಿ ಸದಸ್ಯರಲ್ಲಿ ವಿನಂತಿಯನ್ನ ಮಾಡ್ತಾ ಇದ್ದೇವೆ. ಈ ಒಂದು ನೂತನ ಕಟ್ಟಡದ ಇಂಜಿನಿಯರ್ ಆಗಿರುವಂತಹ ಶ್ರೀಯುತ ಸುನೀಲ್ ಕಡ್ಪಟ್ಟಿ ಎಲ್ಲ ಮಹಾಸ್ವಾಮಿಗಳು ಬಂದಿದ್ದಾರೆ. ಅವರ ಪಾದಗಳಲ್ಲಿ ನಮಸ್ಕರಿಸಿ, ನಿಮ್ಮೆಲ್ಲರ ನಾಯಕ, ನಮ್ಮ ರಾಜ್ಯದ ಉಪಮುಖ್ಯಮಂತ್ರಿ, ನಮ್ಮ ಪಕ್ಷದ ಅಧ್ಯಕ್ಷ ಆದಂಥ ಡಿ.ಕೆ. ಶಿವಕುಮಾರ್ ಸಾಹೇಬ್ರೆ, ವೇದಿಕೆ ಮೇಲೆ ಇದ್ದ ಎಲ್ಲರ ಹೆಸರು ತಗೋಬೇಡಿ ಅಂತೇಳಿ ಆಜ್ಞೆನೂ ಆಗಿದೆ ನನಗೆ. ಆದ್ದರಿಂದ ಬೆಳಗಾವಿ ಜಿಲ್ಲೆ, ಬಿಜಾಪುರ ಜಿಲ್ಲೆ ಸಚಿವರೇ, ನನ್ನ ಜಿಲ್ಲೆ ಎಲ್ಲ ಶಾಸಕ ಮಿತ್ರರೇ, ಮಾಧ್ಯಮದ ಮಿತ್ರರೇ, ಹಿರಿಯರೇ, ತಾಯಂದಿರೇ, ಆಡಳಿತ ಮಂಡಳಿಯವರೇ, ಬಹುಶಃ ಡಿ.ಕೆ. ಶಿವಕುಮಾರ್ ಅವ್ರ ಪ್ರೀತಿ ಇಲ್ಲ ಅಂದ್ರೆ, ಜಮಖಂಡಿ ಮೇಲೆ ಅವ್ರ ಪ್ರೀತಿ ಇರಲಿಲ್ಲ ಅಂದ್ರೆ ಇಲ್ಲಿ ಬರಕ್ಕೆ ಶಕ್ತಿ ಇಲ್ಲ. ಅವರು ಡೆಲ್ಲಿಗೆ ಹೋಗ್ಬೇಕಾಗಿತ್ತು. ಅದನ್ನೆಲ್ಲದನ್ನು ಬದಿಗೊತ್ತಿ ನಿಮ್ಮೆಲ್ಲರ ಪ್ರೀತಿಗೆ ಡಿ.ಕೆ. ಶಿವಕುಮಾರ್ ಸಾಹೇಬ್ ಇಲ್ಲಿ ಬಂದಿದ್ದಾರಲ್ಲ, ಅವ್ರು ವಿಶೇಷವಾದ ಅಭಿನಂದನೆ ನಾನು ಹೇಳಬೇಕಾಗ್ತಾ ಇದೆ. ಅದರಲ್ಲಿ ವಿಶೇಷವಾಗಿ ಅವರು ಸಹಕಾರಿ ರಂಗದಲ್ಲಿ ತನ್ನದೊಂದೇ ಚಾಪನ್ನು ಒತ್ತಿ ಬಂದವರು. ಯಾವುದೇ ಡಿಪಾರ್ಟ್ಮೆಂಟ್ ಕೊಟ್ಟರೂ ಅಲ್ಲಿ ಡಿ.ಕೆ. ಶಿವಕುಮಾರ್ ಸಾಹೇಬ್ರ ಒಂದು ಚಿಹ್ನೆ ಇದ್ದೇ ಇರುತ್ತೆ. ಹಾಗೆ ಈ ಅರ್ಬನ್ ಬ್ಯಾಂಕ್ ಇದದು ಒಂದು ದೊಡ್ಡ ಇತಿಹಾಸ ಏನಂದ್ರೆ, ಅಲ್ಲಿ ಯಾರ್ಯಾರು ಡೈರೆಕ್ಟರ್ ಆಗ್ಯಾರ, ಒಂದು 3-4 ಮಂದಿ MLA-ಗಳಾಗಿದ್ದಾರೆ, ಮಂತ್ರಿ ಆಗಿದ್ದಾರೆ. ನೋಡಿ, ಎಷ್ಟೊಂದು ಅದ್ಭುತವಾದಂಥ ಶಕ್ತಿ ಅದರಲ್ಲಿ ಇದೆ ಅಂತಕ್ಕಂಥದ್ದು. ಹೀಗೆ ಇವತ್ತು ನೀವು ಎಲ್ಲರೂ ಕೂಡಿದ್ದೀವಿ. ನಮಗೆ ಹಲವಾರು ಸಮಸ್ಯೆಗಳಿದ್ದಾವೆ. ನಮ್ಮ ಜಿಲ್ಲೆಯಲ್ಲಿ ಒಂದು ಕಡೆ ಮುಳುಗಡೆ. ಬಹಳ ಸಂತೋಷ. ಒಂದು ಸಹಕಾರಿ ಸಂಸ್ಥೆ ಅಪ್ಪಾರಾವ್ ಸಿಂಧೆ ಅವರ ನೇತೃತ್ವದಲ್ಲಿ ಒಂದು ಹನಿ ಹನಿ ಕೂಡಿದ್ರೆ ಹಳ್ಳ ಅಂತ ಹೇಳ್ತೀವಿ ನಾವು, ತೆನಿ ತೆನಿ ಕೂಡಿದ್ರೆ ರಾಶಿ ಅಂತ ಹೇಳ್ತೀವಿ. ಕೇವಲ 1940ರಲ್ಲಿ ಪ್ರಾರಂಭ ಆದಂಥ ಈ ಬ್ಯಾಂಕು ಇವತ್ತು 100 ಕೋಟಿ ವ್ಯವಹಾರ ಮಾಡಬೇಕಾದ್ರೆ ಇದಕ್ಕೆ ಮೂಲ ಕಾರಣೀಭೂತರು ಅವತ್ತಿನ ಸಂಸ್ಥಾಪಕರ ಆದಿಯಾಗಿ ಇಲ್ಲಿಯವರೆಗೆ ಯಾರ್ಯಾರು ಅಧ್ಯಕ್ಷರಾಗಿದ್ದಾರೆ ಅವರಿಗೆಲ್ಲರಿಗೆ ಕೃತಜ್ಞತೆಯನ್ನು ನಾನು ಸಲ್ಲಿಸ್ಲಿಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ. ಯಾಕಂದ್ರೆ ಈ ಸಂಸ್ಥೆಯಲ್ಲಿ ಬಹಳಷ್ಟು ರಾಜ್ಯದಲ್ಲಿ ಅರ್ಬನ್ ಬ್ಯಾಂಕ್ಗಳು ಹುಟ್ಟಿದವು, ಸತ್ತಿದವು. ಆದರೆ ಬದುಕಿರ್ತಕ್ಕಂಥವು ಕೆಲವು ಪರಮ ಪೂಜ್ಯ ಕನ್ನೇರಿ ಮಠದ ಕಾಡಸಿದ್ದೇಶ್ವರ ಪರಮ ಪೂಜ್ಯರ ಪಾದಕಮಲಗಳಿಗೆ ದೀರ್ಘದಂಡ ಪ್ರಣಾಮಗಳನ್ನು ಸಮರ್ಪಣೆ ಮಾಡಿ, ಕಾರ್ಯಕ್ರಮದಲ್ಲಿ ಸಾನ್ನಿಧ್ಯವನ್ನು ದಯಪಾಲಿಸಿರ್ತಕ್ಕಂಥ ಶಿವಲಿಂಗ ಪಂಡಿತಾರಾಧ್ಯ ಶಿವಾಚಾರ್ಯ ಮಹಾಸ್ವಾಮೀಜಿಯವರ ಪಾದಕ್ಕೂ ಕೂಡ ಭಕ್ತಿಯ ನಮನಗಳನ್ನು ಸಮರ್ಪಣೆ ಮಾಡಿ, ಹರ್ಷಾನಂದ ಮಹಾಸ್ವಾಮೀಜಿಯವರ ಪಾದಕ್ಕೂ ಕೂಡ ಹಾನಿ ಮಾಡಿದರು ನಮನಗಳನ್ನು ಸಮರ್ಪಣೆ ಮಾಡಿ, ಈ ಕಾರ್ಯಕ್ರಮದ ಉದ್ಘಾಟಕರು ಕರ್ನಾಟಕ ರಾಜ್ಯದ ಪ್ರದೇಶ ಕಾಂಗ್ರೆಸ್ನ ಅಧ್ಯಕ್ಷರು, ಘನ ಸರ್ಕಾರದ ಉಪಮುಖ್ಯಮಂತ್ರಿಗಳು, ಅರ್ಬನ್ ಬ್ಯಾಂಕಿನ ಡೈರೆಕ್ಟರ್ ಆಗ್ತೀನಿ ಅಂತಕ್ಕಂಥ ಮಾತನ್ನು ಹೇಳಿದೆ. ಅವತ್ತು ಅವ್ರು ಹೇಳಿದರು, ನೋಡಪ್ಪ, ಅರ್ಬನ್ ಬ್ಯಾಂಕ್ ಒಳಗೆ ನಾ ಆಗಲಿ ನಿಮ್ಮಪ್ಪ ಆಗಲಿ
ಯಾವುದೇ ಒಂದು ಸಣ್ಣ ಕಪ್ಪು ಚುಕ್ಕೆಯನ್ನು ಇಟ್ಕೊಳ್ಳದೆ ಅಧ್ಯಕ್ಷರಾಗಿ ನಿರ್ದೇಶಕರಾಗಿ ಕಾರ್ಯನಿರ್ವಹಿಸಿದ್ದೀರಿ. ಆ ಬ್ಯಾಂಕಿನಿಂದ ನಮ್ಮ ಮನೆತನ ಇವತ್ತಿಷ್ಟೊಂದು ದೊಡ್ಡ ಮಟ್ಟದಲ್ಲಿ ಬೆಳೆದಿದೆ. ನೀನು ಕೂಡ ಹಂಗ ನಡೀತಿದ್ರೆ ಆ ಬ್ಯಾಂಕಿಗೆ ನಿರ್ದೇಶಕ ಆಗುವಂತಕ್ಕಂಥ ಮಾತನ್ನು ಹೇಳಿದರು. ಆ ಮಾತನ್ನು ಯಾವತ್ತಿಗೂ ಕೂಡ ನನ್ನ ಮನಸ್ಸಿನಲ್ಲಿ ಇಟ್ಕೊಂಡು ಬ್ಯಾಂಕಿಗೆ ಅಷ್ಟೇ ನಿಷ್ಠನಾಗಿರ್ತೇನೆ, ಅಷ್ಟೇ ಪ್ರಾಮಾಣಿಕವಾಗಿರ್ತೇನೆ. ಈ ಬ್ಯಾಂಕನ್ನು ನನ್ನ ತಾಯಿಯ ಸಮಾನವಾಗಿ ತೆಗೆದುಕೊಂಡಿರ್ತೇನೆ. ಈ ಬ್ಯಾಂಕಿಗೆ ಏನಾದರೂ ದ್ರೋಹ ಮಾಡಿದರೆ ನಮ್ಮ ತಾಯಿಗೆ ದ್ರೋಹ ಮಾಡಿರ್ತಕ್ಕಂಥದ್ದು ಅಂತಕ್ಕಂಥ ತಿಳಿದುಕೊಳ್ಳುವಂಥ ಭಾವನೆ ನಮ್ಮದು. ಕೊನೆಯದಾಗಿ ಎಲ್ಲರೂ ಕೂಡ ಆಗಮಿಸಿದ್ದೀರಿ. ತಮ್ಮೆಲ್ಲರ ಪ್ರೀತಿ ವಿಶ್ವಾಸಕ್ಕೆ ಮತ್ತೊಮ್ಮೆ ಮುಗ್ದೊಮ್ಮೆ ಧನ್ಯವಾದಗಳನ್ನು ಸಲ್ಲಿಸ್ತಾ ಮತ್ತು ಈ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ DK ಸಾಹೇಬ್ರ ಆದಿಯಾಗಿ ಎಲ್ರಿಗೂ ಕೂಡ ಮತ್ತೊಮ್ಮೆ ಮುಗ್ದೊಮ್ಮೆ ಧನ್ಯವಾದಗಳನ್ನು ತಿಳಿಸ್ತಾ ಮತ್ತು ಸುತ್ತಮುತ್ತಲಿನ ತಾಲೂಕಿನೆಲ್ಲ ಜನರ ನರನಾಡಿಗಳಲ್ಲಿ ಬ್ಯಾಂಕು ನಮ್ಮದು ಅಂತಕ್ಕಂಥ ಸ್ವಂತಿಕೆಯನ್ನು ತುಂಬಿರ್ತಕ್ಕಂಥದ್ದು. ಅದರ ಪ್ರತಿಫಲವಾಗಿ ಇವತ್ತಿನ ದಿನ ದಿ ಜಮಖಂಡಿ ಅರ್ಬನ್ ಕೋಆಪರೇಟಿವ್ ಬ್ಯಾಂಕ್ ಇಷ್ಟೊಂದು ದೊಡ್ಡ ಮಟ್ಟದಲ್ಲಿ ಬೆಳೆದು ನಿಂತಿರ್ತಕ್ಕಂಥದ್ದು. ಮತ್ತು ಅವರ ಬ್ಯಾಂಕನ್ನು ನಿರ್ಮಾಣ ಮಾಡಿದರ ಉದ್ದೇಶದಿಂದಲೇ ಇಡೀ ರಾಜ್ಯದಲ್ಲಿ, ರಾಷ್ಟ್ರದಲ್ಲಿ ಜಮಖಂಡಿಯಿಂದ ನಾಯಕರುಗಳನ್ನು ಕೊಡುಗೆಯಾಗಿ ಕೊಟ್ಟಿರ್ತಕ್ಕಂಥದ್ದು ಕೂಡ ನಾವೆಲ್ಲರೂ ಕೂಡ ನೋಡಿದ್ದೀವಿ. ಉದಾಹರಣೆಗೆ ತೆಗೆದುಕೊಳ್ಳೋದಾದರೆ ಸನ್ಮಾನ್ಯ ಶ್ರೀ BD ಜತ್ತಿ ಅವರು, ನಮ್ಮ ತಾತನವರಾದ ದಿವಂಗತ ರಾಮಣ್ಣ ಕಲೂತಿ ಅವರು, ಭಾಂಗಿ ಅವರು, ಶ್ರೀಶೈಲಪ್ಪ ಅತನಿ ಅವರು, ಸಿದ್ದು ನ್ಯಾಮಗೌಡರು, GS ನ್ಯಾಮಗೌಡರು, ಹೀಗೆ ಅನೇಕ ನಾಯಕರುಗಳನ್ನು ಸೃಷ್ಟಿ ಮಾಡಿರ್ತಕ್ಕಂಥ ಬ್ಯಾಂಕ್ ದಿ ಜಮಖಂಡಿ ಅರ್ಬನ್ ಬ್ಯಾಂಕ್. ಅರ್ಬನ್ ಬ್ಯಾಂಕಿನ ಗತ ವೈಭವ ಇಷ್ಟಕ್ಕೆ ಮುಗಿದಿಲ್ಲ. ಬರುವಂತಹ ದಿನಮಾನಗಳಲ್ಲಿ 100ಕ್ಕೆ 100ರಷ್ಟು ಮತ್ತೊಮ್ಮೆ ಈ ಬ್ಯಾಂಕಿನಿಂದ ಒಬ್ಬರು ಶಾಸಕರಾಗಿ ಹೊರಬರ್ತಕ್ಕಂಥದ್ದು 100ಕ್ಕೆ 100ರಷ್ಟು ಸತ್ಯ ಅಂತಕ್ಕಂಥದ್ದನ್ನು ಈ ವೇದಿಕೆ ಮೇಲೆ ಪ್ರಮಾಣ ಮಾಡಿ ತಮ್ಮೆಲ್ಲರ ಮುಂದೆ ಹೇಳಿಕ್ಕೆ ಬಯಸ್ತೇನೆ. ಮತ್ತು ವಿಶೇಷವಾಗಿ ಸಂದರ್ಭದ ಸೃಷ್ಟಿ ಯಾವ ರೀತಿಯಾಗಿರ್ತದೆ ಅಂದ್ರೆ, ಮಹಾಭಾರತದಲ್ಲಿ ಅರ್ಜುನ ಒಂದು ಮಾತನ್ನು ಹೇಳ್ತಾನೆ, ಶ್ರೀಕೃಷ್ಣ ಒಂದು ಮಾತನ್ನ ಹೇಳ್ತಾನೆ, ಸಂಭವಾಮಿ ಯುಗೆ ಯುಗೆ. ಕಾಲದ ಚಕ್ರ ಯಾವತ್ತಿಗೂ ಕೂಡ ತಿರುಗ್ತಾ ಇರ್ತದೆ. ಕಾಲದ ಚಕ್ರ ಯಾವತ್ತಿಗೂ ಕೂಡ ತಿರುಗ್ತಾ ಇರ್ತದೆ. 23 ವರ್ಷಗಳ ಹಿಂದೆ ಸರ್ DK ಸರ್ 23 ವರ್ಷಗಳ ಹಿಂದೆ ನಮ್ಮ ತಾತನವರು ಶಾಸಕರಾಗಿರ್ತಕ್ಕಂಥ ಸಂದರ್ಭದಲ್ಲಿ ನಾವು ಜಮಖಂಡಿಗೆ ಬಂದಿದ್ವಿ. ಸುಮಾರು 10ರಿಂದ 12 ಕಾರ್ಯಕ್ರಮಗಳನ್ನು ಉದ್ಘಾಟನೆ ಮಾಡಿ ಹೋಗಿದ್ರಿ. ತದನಂತರ ನಾನು ಅಧ್ಯಕ್ಷನಾಗಿರುವಂತಹ ಸಂದರ್ಭದಲ್ಲಿ ದಿ ಜಮಖಂಡಿ ಅರ್ಬನ್ ಕೋಆಪರೇಟಿವ್ ಬ್ಯಾಂಕ್ನ ನೂತನ ಪ್ರಧಾನ ಕಚೇರಿ ಉದ್ಘಾಟನಾ ಸಮಾರಂಭಕ್ಕೆ ಆಗಮಿಸಿದ್ದೀರಿ. ಇದು ನಮ್ಮ ಪಾಲಿನ ಸೌಭಾಗ್ಯ ಅಂತಕ್ಕಂಥದ್ದನ್ನು ತಿಳಿಸಲಿಕ್ಕೆ ಬಯಸ್ತೇನೆ. ಇನ್ನೊಂದು ವಿಶೇಷ ಏನಂದ್ರೆ, ಇಷ್ಟೊಂದು ಬೃಹತ್ ಆಕಾರದ ಸಮಾವೇಶವನ್ನ ಮಾಡ್ತಿದ್ದೀವಿ, ಈ ರೀತಿ ಕಾರ್ಯಕ್ರಮವನ್ನ ಹಮ್ಮಿಕೊಂಡಿದ್ದೀವಿ. ಈ ಸ್ಟೇಡಿಯಂ ಕೂಡ ಸನ್ಮಾನ್ಯ ಶ್ರೀ DK ಸಾಹೇಬ್ರ ಅಮೃತ ಹಸ್ತದಿಂದಲೇ ಉದ್ಘಾಟನೆ ಆಗಿರ್ತಕ್ಕಂಥದ್ದು. ಅದನ್ನು ಕೂಡ DK ಸಾಹೇಬ್ರಿಗೆ ತಿಳಿಸ್ಲಿಕ್ಕೆ ಬಯಸ್ತೇನೆ. ಮತ್ತು ಇನ್ನು ಈ ಕಾರ್ಯಕ್ರಮದ ಆಯೋಜನೆಯ ಕುರಿತು ಮಾತನಾಡುವುದಾದ್ರೆ, ಸುಮಾರು 7-8 ತಿಂಗಳಿಂದ ಸಾಹೇಬ್ರಿಗೆ ಬಹಳಷ್ಟು ಬೆಂಬಿಡದೆ ಕಾಡ್ತಾ ಇದ್ದೆ. ಸರ್, ನಮ್ಮ ಜಮಖಂಡಿಗೆ ಬರಬೇಕು, ನಮ್ಮ ಕಾರ್ಯಕ್ರಮಕ್ಕೆ ಡೇಟ್ ಕೊಡಬೇಕು, ನಾವು ನಿಮ್ಮನ್ನೇ ಗೆಸ್ಟ್ ಹಾಕಿ ನಿಮ್ಮ ಕಡೆಯಿಂದನೇ ನಮಗೆ ಬಿಲ್ಡಿಂಗನ್ನು ಉದ್ಘಾಟನೆ ಮಾಡ್ತೀವಿ ಅಂತಕ್ಕಂಥದ್ದನ್ನು ಸಾಹೇಬ್ರು ಹೇಳ್ತಿದ್ರು. ಕೊಡ್ತೀನಿ, ಇವತ್ತು ಕೊಡ್ತೀನಿ, ನಾಳೆ ಕೊಡ್ತೀನಿ, ಹೀಗೆ ಅನ್ಕೊಂತ ಬರ್ತಿದ್ರು. ಯಾವತ್ತೂ ಕೂಡ ನಿಮ್ಮ ಕಾರ್ಯಕ್ರಮಕ್ಕೆ ನಾನು ಬರಲ್ಲ ಅಂತಕ್ಕಂಥದ್ದು ಅವ್ರ ಬಾಯಿಂದ ಬರಲಿಲ್ಲ. ನಾನು ಯಾವಾಗಾದ್ರೂ ಬಹಳಷ್ಟು ಒತ್ತಿ ಜೋರಾಗಿ ಕೇಳಿದಾಗ, ನಿಮ್ಮ ತಾತ ನಮ್ಮ ಸ್ನೇಹಿತನಪ್ಪ, ನಾನು ಖಂಡಿತವಾಗ್ಲೂ 100ಕ್ಕೆ 100ರಷ್ಟು ಬರ್ತೇನೆ ಅಂತಕ್ಕಂಥ ಮಾತನ್ನು ಹೇಳ್ತಿದ್ರು. ಕೊನೆಗೂ ಕೂಡ ಅವರು ಕೊಟ್ಟ ಮಾತಿನಂತೆ ಮಾತನ್ನು ಉಳಿಸ್ಕೊಂಡು ನಮ್ಮ ಜಮಖಂಡಿಗೆ ಆಗಮಿಸಿದ್ದಾರೆ. ಅದರಲ್ಲೂ ಕೂಡ ನಮ್ಮ ದುರಾದೃಷ್ಟ ಯಾವ ರೀತಿಯಾಗಿತ್ತಂದ್ರೆ, ಇನ್ನೇನು ಕಾರ್ಯಕ್ರಮ ಫಿಕ್ಸ್ ಆಯಿತು, ಸುಮಾರು 1,10,000 ಕಾರ್ಡ್ಗಳನ್ನು ಹಂಚಿಕೆ ಮಾಡಿದ್ವಿ. ಪ್ರತಿ ಹಳ್ಳಿಗೂ ಕೂಡ ನಾನೇ ಖುದ್ದಾಗಿ ಹೋಗಿದ್ದೆ ಸರ್. 140 ಹಳ್ಳಿಗಳನ್ನು ಕೇವಲ 7 ದಿನಗಳಲ್ಲಿ ಸುತ್ತಿ ಕಾರ್ಡ್ಗಳನ್ನು ಡಿಸ್ಟ್ರಿಬ್ಯೂಷನ್ ಮಾಡಿದ್ವಿ. ನನ್ನೊಂದಿಗೆ ಸಾಕಷ್ಟು ನಮ್ಮ ನಿರ್ದೇಶಕರು ಕೂಡ ಬಂದಿದ್ದರು. ಮತ್ತು ಸಿಟಿಯಲ್ಲಿ ನಮ್ಮ ಇನ್ನೊಂದು ತಂಡ, ಕಿರಣ್ ಪಿಸಾಳ್ ಅವರಾಗಲಿ, ಪ್ರಭು ಜನ್ವಾಡ ಅವರಾಗಲಿ, ಹೀಗೆ ಪ್ರಕಾಶ್ ಅರ್ಕೇರಿ ಅವರಾಗಲಿ, ಹೀಗೆ ಅನೇಕ ನಿರ್ದೇಶಕರು ಒಳಗೊಂಡು, ಇರುಪಯ್ಯ ಕಂಬಿ ಅವರಾಗಲಿ, ತಮ್ಮನಿ ತಳವಾರ ಅವರಾಗಲಿ, GS ನ್ಯಾಮಗೌಡರಾಗಲಿ,
ಹೀಗೆ ಅನೇಕ ನಿರ್ದೇಶಕರು ಸೇರಿಕೊಂಡು ಪ್ರತಿ ವಾರ್ಡ್ಗೂ ಕೂಡ ಹೋಗಿ ಆಮಂತ್ರಣ ಪತ್ರವನ್ನು ಕೊಟ್ಟಿದ್ದರು. ಅದರ ಪ್ರತಿಫಲವೇ ಇವತ್ತಿನ ಈ ಕಾರ್ಯಕ್ರಮ. ಈ ಬೀದಿಗಳಲ್ಲಿ ತಿರುಗಾಡಿ ಮನೆ ಮನೆಗೂ ಕೂಡ ಹೋಗಿ ಕೇವಲ ವರ್ಷಗಳನ್ನು ಪೂರೈಸ್ತಕ್ಕಂಥದ್ದಲ್ಲ, ಪೂರೈಸಿರ್ತಕ್ಕಂಥ ವರ್ಷಗಳಲ್ಲಿ ಸಾಧನೆ ಮಾಡಿರ್ತಕ್ಕಂಥದ್ದು, ಇತಿಹಾಸವನ್ನು ಸೃಷ್ಟಿಸಿರ್ತಕ್ಕಂಥದ್ದು ದಿ ಜಮಖಂಡಿ ಅರ್ಬನ್ ಕೋಆಪರೇಟಿವ್ ಬ್ಯಾಂಕ್. 1940ರಲ್ಲಿ ಸ್ವತಂತ್ರ ಪೂರ್ವದಲ್ಲಿ ದಿವಂಗತ ಅಪ್ಪಾರಾವ್ ಶಿಂದೆ ಅವರು ನಿರ್ಮಾಣ ಮಾಡಿರ್ತಕ್ಕಂಥ 85ನೇ ವರ್ಷದ ಹೊಸ್ತಿಲಿಗೆ ದಿ ಜಮಖಂಡಿ ಅರ್ಬನ್ ಬ್ಯಾಂಕ್ ಬಂದು ನಿಂತಿದೆ. ಜೆ ಟಿ ಪಾಟೀಲ್ ಸಾಹೇಬ್ರಿಗೂ ಕೂಡ ಸ್ವಾಗತವನ್ನು ಕೋರಲಿಕ್ಕೆ ಬಯಸ್ತೇನೆ. ಹನುಮಂತ್ ನಿರಾಣಿ ಸಾಹೇಬ್ರಿಗೂ ಕೂಡ ಸ್ವಾಗತವನ್ನು ಕೋರಲಿಕ್ಕೆ ಬಯಸ್ತೇನೆ. ಸುನೀಲ್ ಗೌಡ ಪಾಟೀಲ್ರಿಗೂ ಕೂಡ ಸ್ವಾಗತ ಸ್ವಾಗತವನ್ನ ಬಯಸ್ತಾ ಇದ್ದಾರೆ. ಶ್ರೀಯುತ ಲಕ್ಷ್ಮಣ್ ಸವದಿ ಸರ್ ಅವರು ಉತ್ತರ ಕರ್ನಾಟಕದ ಪ್ರಭಾವಿ ನಾಯಕರಾಗಿರುವಂತಹ ಲಕ್ಷ್ಮಣ್ ಸವದಿ ಸರ್ ಅವರಿಗೆ ಧನ್ಯವಾದಗಳು. ಜಮಖಂಡಿಗೆ ನಮ್ಮ ಡಿ ಕೆ ಶಿ ಸರ್ ಅವರು ಆಗಮಿಸಿದ್ದಾರೆ. ಧನ್ಯವಾದಗಳನ್ನ ಸಮರ್ಪಿಸ್ತಾ ಇದ್ದೇವೆ. ಮತ್ತಿರುವ ಪರಮ ಪೂಜ್ಯರಾದ ಶ್ರೀಯುತ ಶರಣಾನಂದ ಸ್ವಾಮೀಜಿ ಅವರಿಗೆ ಭಕ್ತಿಪೂರ್ವಕವಾದ ಸಿದ್ದೇಶ್ವರ ಆಶ್ರಮ ಹಳ್ಳಿಯವರದ ಪರಮ ಪೂಜ್ಯರಿಗೆ ಗೌರವ ಸಮರ್ಪಣೆಯನ್ನ ನೆರವೇರಿಸಿಕೊಡ್ಬೇಕು ಅಂತ ವಿನಂತಿಯನ್ನ ಮಾಡ್ತಾ ಇದ್ದೇನೆ. ನಿಜವಾದ ನಾಡ ಭಕ್ತನೇ ಬಲ್ಲ ನಾಡ ಗೀತೆಯ ಸವಿಯ ನಾಡಗೀತೆ ಪ್ಲೇ ಆಗ್ತದೆ. ಎಲ್ಲರೂ ಎದ್ದು ಜಿಲ್ಲೆಯ ಜಮಖಂಡಿ ನಗರದಲ್ಲಿ ಅತ್ಯಂತ ಭವ್ಯವಾದ ಸುಸಜ್ಜಿತವಾದ ಕಟ್ಟಡವನ್ನ ಸಹಸ್ರಾರು ಜನ ಗ್ರಾಹಕರನ್ನ ಹೊಂದಿರುವಂತಹ ಬೃಹತ್ ಮೊತ್ತದ ಕೋಟಿ ಮೊತ್ತದ ವ್ಯವಹಾರವನ್ನ ನಿರ್ವಹಿಸ್ತಾ ಜನತೆಯ ಬಾಳನ್ನ ಸುಗಮಗೊಳಿಸ್ತಾ ಇರುವಂತಹ ಈ ಅರ್ಬನ್ ಪ್ರಭಾ ನಿರ್ವಿಘ್ನಂ ಕುರುಮೇ ದೇವ ಸರ್ವಕಾರ್ಯೇಷು ಸರ್ವದಾ. ವಿಘ್ನ ನಿವಾರಕನಾದ ಇವತ್ತಿನ ಈ ಭವ್ಯ ಕಾರ್ಯಕ್ರಮದಲ್ಲಿ ವೇದಿಕೆಯನ್ನ ಅಲಂಕರಿಸಿರುವಂತಹ ನಮ್ಮ ಬಾಗಲಕೋಟೆ ಜಿಲ್ಲೆಯ ಜಿಲ್ಲಾಧಿಕಾರಿಗಳನ್ನು ಕೂಡ ಹೃತ್ಪೂರ್ವಕವಾಗಿ ಈ ಕಾರ್ಯಕ್ರಮಕ್ಕೆ ಸುಸ್ವಾಗತವನ್ನ ಬಯಸ್ತಾ ಇದ್ದಾರೆ. ಪ್ರಥಮ ಬಾರಿಗೆ ನಮ್ಮ ಜಮಖಂಡಿ ನಗರಕ್ಕೆ ಆಗಮಿಸ್ತಾ ಇರುವಂತಹ ನಮ್ಮೆಲ್ಲರ ನೆಚ್ಚಿನ ಕನಕಪುರದ ಬಂಡೆ ಅಂತ ನಾವು ಪ್ರೀತಿಯಿಂದ ಕರೆಯುವಂತಹ ಮಾನ್ಯ ಕರ್ನಾಟಕ ಸರ್ಕಾರದ ಮಾನ್ಯ ಉಪಮುಖ್ಯಮಂತ್ರಿಗಳು, ಮುಂದಿನ ಮುಖ್ಯಮಂತ್ರಿಗಳು ಕೂಡ ಆಗಿರುವಂತಹ ಸನ್ಮಾನ್ಯ ಶ್ರೀ ಡಿ ಕೆ ಶಿವಕುಮಾರ್ ಸರ್ ಅವರಿಗೆ ಜೋರಾದ ಚಪ್ಪಾಳೆಯ ಮುಖೇನ ಅವರನ್ನ ಮತ್ತು ಶ್ರೀ ಶ್ರೀ ಅಶ್ವತ್ಥ ಕಾಡಸಿದ್ದೇಶ್ವರ ಮಹಾಸ್ವಾಮೀಜಿಗಳ ಪಾದಗಳಿಗೆ ನಮಸ್ಕರಿಸಿ, ಶಿವಲಿಂಗ ಪಾಂಡಿತ್ಯರಾದ್ಯಂತ ಮಹಾಸ್ವಾಮೀಜಿಗಳ ಪಾದಗಳಿಗೆ ನಮಸ್ಕರಿಸಿ, ಹರ್ಷಿತಾನಂದ ಮಹಾಸ್ವಾಮೀಜಿಗಳಿಗೆ ಮತ್ತು ಗೌರಿಶಂಕರ್ ಮಹಾಸ್ವಾಮೀಜಿಗಳ ಪಾದಗಳಿಗೆ ನಮಸ್ಕರಿಸಿ, ವೇದಿಕೆಯಿರುವಂತಹ